ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ವಿಡಿಯೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಸೊ ಏನು ಮಾರ್ಕೆಟಲ್ಲಿ ಬೇಸಿಕ್ ನಾಲೆಡ್ಜ್ ಇರಬೇಕು ನಮಗೆ, ಸೊ ಅದನ್ನು ಇವತ್ತು ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಭಾಳ ಜನ ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲದೇ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಅದ್ರ ರಿಸಲ್ಟ್ ಏನು? ಲಾಸ್, ಕನ್ಫ್ಯೂಷನ್, ಫ್ರಸ್ಟ್ರೇಷನ್. ಹಾಗಾಗಿ ಇವತ್ತು ನಾನಿಲ್ಲಿ ಒಂದು 4 ಪಾಯಿಂಟ್ಸನ್ನು ಹೇಳ್ತೀನಿ. ಸೊ ಇದನ್ನು ರೂಲ್ ಅಂತ ಅನ್ಕೋತಿರೋ ಅಥವಾ ಏನಂತ ಅನ್ಕೋತಿರೋ ಇಟ್ಸ್ ಅಪ್ ಟು ಯು. ಸೊ ನೋಡೋಣ ಏನಿದೆ ರೂಲ್ಗಳು. ಸೊ ಈ ರೂಲಲ್ಲಿ ಯಾವುದೂ ಗೊತ್ತಿಲ್ಲ ಅಂತಂದ್ರೂ, ಈ ಪಾಯಿಂಟ್ಸಲ್ಲಿ ಯಾವ ಒಂದು ಕೂಡ ಗೊತ್ತಿಲ್ಲ ಅಂದ್ರೂ ದಯಮಾಡಿ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಡಿ. ದಯಮಾಡಿ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡನ್ನು ಹಾಕಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಹೇಳುತ್ತೆ ಅಂದರೆ, ಮೊದಲನೇ ಪಾಯಿಂಟನ್ನು ನೋಡೋಣ. ನಿಮ್ಮ ಪೋರ್ಟ್ಫೋಲಿಯೋನ ದಿನಾನೂ ಓಪನ್ ಮಾಡೋದು, ನೋಡೋದು ಅಥವಾ ಅದನ್ನು ಜಡ್ಜ್ ಮಾಡೋದು ಅವತ್ತಿನ ದಿನಕ್ಕೆ. ಇವತ್ತು ತೊಗೊಂಡಿರ್ತೀನ, ನಾಳೆನೇ ಅದನ್ನು ಓಪನ್ ಮಾಡಿಬಿಟ್ಟು ನೋಡೋದು, ಅಯ್ಯಯ್ಯೋ ಇದೇನಿದು ಇಷ್ಟು ಕಡಿಮೆ ಹೋಗಿದೆ, ಇಷ್ಟ್ಯಾಕೆ ನನಗೆ ಪ್ರಾಫಿಟೇ ಬರ್ತಾ ಇಲ್ಲ ಅಂತಕ್ಕಂಥದ್ದು ಯೋಚನೆ ಮಾಡೋದು. ಮೊದಲ ಮಿಸ್ಟೇಕ್ ಏನು ಗೊತ್ತಾ, ಜನರು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ತಾರೆ, ಆದರೆ ಪ್ರತಿದಿನ ಅದನ್ನು ಓಪನ್ ಮಾಡಿ ನೋಡ್ತಾರೆ. ಇವತ್ತು ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ನಿಫ್ಟಿ ಗ್ರೀನ್ ಇದೆ, ನನ್ನ ಸ್ಟಾಕ್ ಯಾಕೆ ರೆಡ್ಡಲ್ಲಿದೆ, ಇದೇ ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು. ಫ್ರೆಂಡ್ಸ್, ನಿಮ್ಮ ಪೋರ್ಟ್ಫೋಲಿಯೋ ಮತ್ತು ನಿಫ್ಟಿ ಒಂದೇ ಥರ ಮೂವ್ ಆಗಲ್ಲ. ಯಾಕೆ, ಏನಕ್ಕೆ ಈ ಥರ ಆಗುತ್ತೆ? ನಿಫ್ಟಿ ಅಂದರೆ ಟಾಪ್ 50 ಕಂಪನೀಸ್ ಮಾತ್ರ ಇರುತ್ತೆ ಅದರಲ್ಲಿ. ಆದರೆ ಮಾರ್ಕೆಟ್ನಲ್ಲಿ ಹತ್ತತ್ರ 3,000-4,000 ಸ್ಟಾಕ್ಗಳು ಇರ್ತವೆ. ನಿಮ್ಮ ಸ್ಟಾಕು ಕ್ವಾಲಿಟಿ ಇದ್ದರೆ ನಿಮಗೆ ಪೇಷನ್ಸ್ ಇರಬೇಕದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಪೇಷನ್ಸ್ ಗೇಮ್. ಓಕೆ, ಪ್ರತಿದಿನ ದಯಮಾಡಿ ಕಂಪೇರ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ನೆನ್ನೆ ಹಿಂಗಿತ್ತು, ಈಗಾಯ್ತು, ಯಾಕೆ ಆಗಿದೆ? ಸೊ ನಾನು ತೊಗೊಂಡ ನಂತರನೇ ಹೀಗಾಗಬೇಕಾ, ನಾನು ತೊಗೊಂಡ ನಂತರನೇ ಇದು ಸ್ಟಾಕ್ ಫಾಲ್ ಆಗಬೇಕಾ? ನೆಗೆಟಿವ್ ಇದೆ, ಸೊ ಮಾರ್ಕೆಟಿಂದ ಏನು ನನಗೆ ಪ್ರಾಫಿಟ್ಸ್ ಬರ್ತಾ ಇಲ್ಲ, ಇದು ಗ್ಯಾಂಬ್ಲಿಂಗ್. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬನ್ನಿ ನೋಡೋಣ. ಪಾಯಿಂಟ್ ನಂಬರ್ 2, ಚೀಪ್ ಸ್ಟಾಕ್ ಅಂದರೆ ಗುಡ್ ಸ್ಟಾಕ್ ಅಲ್ಲ. ಕಡಿಮೆ ವ್ಯಾಲ್ಯೂದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಪರ್ಚೇಸ್ ಮಾಡಬೇಡಿ. ಇದು ತುಂಬ ಒಂದು ಡೇಂಜರಸ್ ಮೈಂಡ್ಸೆಟ್ ಅಂತಲೇ ಹೇಳ್ಬೋದು. ಬಹಳ ಜನ ಯೋಚನೆ ಮಾಡ್ತಾರೆ, ₹5 ಸ್ಟಾಕು ಚೀಪ್ ಇದೆ, ಸೊ ನನಗೆ ಹೆಚ್ಚು ಕ್ವಾಂಟಿಟಿ ಬರುತ್ತೆ, ಸೊ ಹಾಗೆಯೇ ನನಗೆ ಹೆಚ್ಚಾಗಿರ್ತಕ್ಕಂಥ ಪ್ರಾಫಿಟ್ಟು ಕೂಡ ಬರುತ್ತೆ ಅಂತಕ್ಕಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆದರೆ ಇದೇ ಒಂದು ದೊಡ್ಡ ತಪ್ಪು. ಫಾರ್ ಎಕ್ಸಾಂಪಲ್ಗೆ, ನಮಗೆಲ್ರಿಗೂ ಗೊತ್ತು, ರಿಲಯನ್ಸ್ ಕಮ್ಯುನಿಕೇಷನ್ ಸ್ಟಾಕ್ ಗೊತ್ತಿದೆ, ₹50 ಇತ್ತದು. ಅದೇ ಟೈಮಲ್ಲಿ MRF ₹12,000 ಇತ್ತು. ಸೊ ಜನ ಏನು ಮಾಡಿದರು, MRF ತುಂಬ ಕಾಸ್ಟ್ಲಿ ಇದೆ, ಆರ್ಕಾಮ್ ವಿಚ್ ಈಸ್ ರಿಲಯನ್ಸ್ ಕಮ್ಯುನಿಕೇಷನ್ ತುಂಬ ಚೀಪ್ ಇದೆ ಅಂತ ಹೇಳ್ಬಿಟ್ಟು ಚೀಪ್ ಇರ್ತಕ್ಕಂಥ ಸ್ಟಾಕನ್ನು ತೊಗೊಂಡ್ರು. ಇವತ್ತೇನಾಯಿತು ರಿಸಲ್ಟು? ರಿಲಯನ್ಸ್ ಕಮ್ಯುನಿಕೇಷನ್ ಆಲ್ಮೋಸ್ಟು 0 ಹತ್ತತ್ರ ಬಂದಿದೆ. MRF 1,00,000 ದಾಟಿ ಮೇಲೆ ಹೋಗಿದೆ. ಸೊ 12,000 ಇರ್ತಕ್ಕಂಥ ಒಂದು ಶೇರು ಇವತ್ತು 1,00,000 ದಾಟಿದೆ. ಅದೇ ₹50 ಶೇರು 0 ಆಗಿದೆ. ಅದಕ್ಕೆ ಹೇಳೋದು, ದಯಮಾಡಿ ಸ್ಟಾಕ್ ಪ್ರೈಸನ್ನು ನೋಡಿ ಬೈ ಮಾಡಬೇಡಿ, ಕಂಪನಿ ಕ್ವಾಲಿಟಿ ನೋಡಿ ಬೈ ಮಾಡಿ. ಬಿಸ್ನೆಸ್ ಗೊತ್ತಿರಬೇಕು ನಿಮಗೆ, ಆ ಸ್ಟಾಕ್ ಏನು ಮಾಡ್ತಾ ಇದೆ, ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಯಾವುದರಲ್ಲಿ ವರ್ಕ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಸೊ ಅದನ್ನು ತಿಳ್ಕೊಂಬಿಟ್ಟು ಬೈ ಮಾಡಿ. ದಯಮಾಡಿ ಸ್ಟಾಕ್ನ ಒಂದು ಪ್ರೈಸನ್ನು ನೋಡ್ಬಿಟ್ಟು ಡಿಸೈಡ್ ಆಗಬೇಡಿ ಯಾವತ್ತೂ ಕೂಡ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಅಂತ ತಗೊಳ್ಳಿ, ಈ ಥರ ತುಂಬ ಸ್ಟಾಕ್ಸ್ ಇದೆ. ಓಕೆ, ಪಾಯಿಂಟ್ ನಂಬರ್ 3ಗೆ ಹೋಗೋಣ. ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಮ್ಯಾಥ್ಸ್ ನಿಮಗೆ ಗೊತ್ತಿರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಂಗ್. ಒಂದು ಸ್ಟಾಕು ₹100 ಇದೆ ಅಂತ ಒಂದು ಅಕ್ಸಂಪ್ಷನ್ ಮಾಡ್ಕೊಳ್ಳೋಣ ನಾವು. ಅದು 90% ಡೌನ್ ಆಯಿತು. ಒಂದು ಸ್ಟಾಕು ₹100 ಇದ್ದಿದ್ದು 90% ಡೌನ್ ಆಯಿತು. ಏನಾಯ್ತು ಅವಾಗ? ₹100 ಅದು ₹10 ಬರುತ್ತೆ. ಇವಾಗ ₹10 ಮತ್ತೆ 90% ಅಪ್ ಆಯಿತು ಅಂದರೆ ಎಷ್ಟಾಗುತ್ತೆ? ಬಹಳ ಜನ ಏನು ಅನ್ಕೋತಾರೆ, ₹100 ಆಯಿತು ಅಂತ ಅನ್ಕೋತಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. 90% ಅಂದರೆ 19 ಮಾತ್ರ ಇದಾಗಿರ್ತೇನು, ಸ್ಟಾಕ್ ಪ್ರೈಸು ₹19 ಆಗಿರುತ್ತೆ. ಇಲ್ಲಿ ಅರ್ಥ ಏನಪ್ಪ, ನಮಗೆ ಏನು ಅರ್ಥ ಸಿಗ್ತಿಲ್ಲಿ, ಏನು ಗೊತ್ತಾಯಿತು? ಲಾಸ್ ರಿಕವರಿ ಆಗೋದು ಅಷ್ಟು ಈಸಿ ಅಲ್ಲ.
ಒಂದು ಸ್ಟಾಕ್ 50% ಡೌನ್ ಆದರೆ ರಿಕವರಿ ಆಗೋಕ್ಕೆ 100% ಅದು ಅಪ್ ಆಗಬೇಕು. ಇದು ಬೇಸಿಕ್ ಮ್ಯಾಥಮೆಟಿಕ್ಸ್. ಈ ಲಾಜಿಕ್ ಎಲ್ಲ ಗೊತ್ತಿಲ್ಲ ಅಂದರೆ ಫಾಲಿಂಗ್ ಸ್ಟಾಕ್ನಲ್ಲಿ ಟ್ರ್ಯಾಪ್ ಆಗೋಗ್ತೀರಾ. ಸೊ ಇದ್ರಿಗಿಂತನೂ ಮುಂಚೆ, ಟ್ರ್ಯಾಪ್ ಆಗೋದಕ್ಕಿಂತಲೂ ಮುಂಚೆ ಸ್ಟಾಕ್ ಏನು ಮಾಡ್ತಾ ಇದೆ, ಬಿಸ್ನೆಸ್ ಏನು ಮಾಡ್ತಾ ಇದೆ, ಅದರ ಒಂದು ಪ್ರಾಡಕ್ಟ್ಸ್ ಏನೇನಿದೆ ಮಾರ್ಕೆಟಲ್ಲಿ, ಆ ಪ್ರಾಡಕ್ಟು ಡಿಮಾಂಡ್ ಇದೆಯಾ ಮಾರ್ಕೆಟಲ್ಲಿ, ಕನ್ಸ್ಯೂಮರ್ಸ್ ಅದನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೆಂಗೆ ಬರ್ತಾ ಇದೆ, ಫಿನಾನ್ಷಿಯಲಿ ಯಾವ ಥರ ಇದೆ ಅದರ ಹೆಲ್ತು, ಇದನ್ನೆಲ್ಲ ಅನಲೈಸ್ ಮಾಡ್ಕೋಬೇಕು. ಓಕೆ, ಸೊ ಪಾಯಿಂಟ್ ನಂಬರ್ 4 ವಿಚ್ ಈಸ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ನ ಡಿಫ್ರೆನ್ಸು ಗೊತ್ತಿರಬೇಕು. ಬಹಳ ಜನ ಈ ಎರಡು ಟರ್ಮನ್ನು ಮಿಕ್ಸ್ ಮಾಡ್ತಾರೆ. ಟ್ರೇಡಿಂಗ್ ಅಂದರೆ ಶಾರ್ಟ್ ಟರ್ಮ್, ಸ್ಟಾಪ್ ಲಾಸ್ ಕಂಪಲ್ಸರಿ ಇರಬೇಕು, ಕ್ವಿಕ್ಕಾಗಿರ್ತಕ್ಕಂಥ ಒಂದು ಪ್ರಾಫಿಟ್. ಅಂದರೆ ಅವತ್ತೇ ತೊಗೋತೀರಾ, ಅವತ್ತೇ ಸೆಲ್ ಮಾಡ್ತೀರಾ, ಅದನ್ನು ಇಂಟ್ರಾಡೇ ಅಂತ ಕರೀತಾರೆ. ಸೊ ಇದೆಲ್ಲ ಪಾರ್ಟ್ಗಳು, ಟ್ರೇಡಿಂಗ್ನಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಅದನ್ನು ಲಾಂಗ್ ಟರ್ಮ್ ಆಗಿರಬಹುದು. ಲಾಂಗ್ ಟರ್ಮಲ್ಲಿ ನಾವು ಅದನ್ನು ಹೋಲ್ಡ್ ಮಾಡ್ತೀವಿ. ಮುಖ್ಯವಾಗಿ ಪೇಷನ್ಸ್ ಇರಬೇಕಾಗುತ್ತೆ. ಹಾಗೆಯೇ ಬಿಸ್ನೆಸ್ ಗ್ರೋತ್ ಮೇಲೆ ಟ್ರಸ್ಟ್ ಇರಬೇಕಾಗುತ್ತೆ. ಒಂದು ಸ್ಟಾಕು ಟ್ರೇಡಿಂಗ್ಗೆ ಗುಡ್ ಆಗಿರ್ಬೋದು, ತುಂಬ ಒಳ್ಳೆಯದಾಗಿರ್ಬೋದು, ಆದರೆ ಇನ್ವೆಸ್ಟ್ಮೆಂಟಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆಯೇ ಉಲ್ಟಾನೂ ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್ಗೆ ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ನಲ್ಲಿ 0 ರನ್ ಹೊಡೆದ್ರು ಅಂತ ಹೇಳ್ಬಿಟ್ಟು ಅವ್ರ ಕೆರಿಯರೇ ಮುಗಿಸ್ತಾರ? ಇಲ್ಲ. ಸೊ ಅದೇ ರೀತಿ ಕ್ವಾಲಿಟಿ ಸ್ಟಾಕ್ಗಳು ಕೂಡ ಶಾರ್ಟ್ ಟರ್ಮಲ್ಲಿ ಫಾಲ್ ಆಯಿತು ಅಂದರೆ ದಯಮಾಡಿ ಪ್ಯಾನಿಕನ್ನು ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಟ್ರೇಡಿಂಗ್ನಲ್ಲಿ ರೂಲ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಟ್ರೇಡಿಂಗ್ನಲ್ಲಿ ತುಂಬಾ ಕಾನ್ಷಿಯಸ್ ಆಗಿರಬೇಕಾಗತ್ತೆ. ಸೊ ಅದು ಬೇರೆ, ಇದು ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಈ ವಿಡಿಯೋದಲ್ಲಿ ಬೇಡ. ಸೊ ಮುಖ್ಯವಾಗಿ ನಾವು ಈ ಚಾನಲಿಂದ ಏನಪ್ಪ, ನಾವು ನಮ್ಮ ಮೇಯ್ನ್ ಆಗಿರ್ತಕ್ಕಂಥ ಒಂದು ವಿಷನ್ ಅಂತ ಹೇಳಿದ್ರೆ, ದಯಮಾಡಿ ಎಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿ. ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಿಮಗೆ ಕನ್ಸಿಸ್ಟೆಂಟಾಗಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಕೂಡ ಬರುತ್ತೆ. ಆಚೆ ನಾಡಿದ್ದು ಕಂಡೋರು ಯಾರು? ಒಂದು ವಾರದಲ್ಲಿ 7 ದಿನ, ಸೊ ಅದ್ರಲ್ಲಿ 6 ದಿನ ಮಾರ್ಕೆಟ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ನಿಮಗೆ ಬರ್ಕೊಡ್ತಾರಾ? ಇಲ್ಲ. ಅಕಸ್ಮಾತ್ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 3ನೇ ತಿಂಗಳು ಯಾವುದಾದ್ರೂ ಒಂದಿನ ನಿಮಗೆ ಗ್ರಿಡ್ ಜಾಸ್ತಿ ಆಗುತ್ತೆ, ಜಾಸ್ತಿ ಅಮೌಂಟನ್ನು ಹಾಕ್ತೀರಾ, ಎಲ್ಲೋ ಒಂದು ಕಡೆ ಟ್ರಾಪ್ ಆಗ್ತೀರಾ. ದಯವಿಟ್ಟು ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ವೆಲ್ತನ್ನ ಕ್ರಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಹೋಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಮ್ಯಾಕ್ಸಿಮಮ್ 5 ವರ್ಷಕ್ಕಿಂತಲೂ ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಿಗೆ ಇಂಥ ಟಾಪಿಕ್ ಬಗ್ಗೆ ಇಷ್ಟ ಇರುತ್ತಲ್ಲ, ಸೊ ಅವರಿಗೆ ಅದನ್ನು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಅವಂಥವ್ರ ಇದಕ್ಕೆ ತಲುಪಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಜನ ಯೂತ್ಸ್ ಏನು ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮಿಗೆ ಹೋಗ್ತಾ ಇಲ್ಲ, ಕ್ವಿಕ್ ಮನಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ವಿಕ್ ಮನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ ತಕ್ಷಣ ಏನು ಮಾಡಿಬಿಡ್ತಾರೆ, ಎಸ್ ಟ್ರೇಡಿಂಗಲ್ಲಿ ನನಗೆ ಕ್ವಿಕ್ ಮನಿ ಸಿಗುತ್ತೆ, ಸೊ ಆ ಒಂದು ಮೋಟಿವೇಶನ್ನಿಂದ, ಸೆಲ್ಫ್ ಮೋಟಿವೇಶನ್ನಿಂದ ಹೋಗ್ತಾರೆ. ಬಟ್ ಅಲ್ಟಿಮೇಟ್ಲಿ ದೇ ವಿಲ್ ಲೂಸ್ ದ ಮನಿ. ಸೊ ಈ ಥರ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮೇಯ್ನ್ ಉದ್ದೇಶ. ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.